ರಾಜಕಾಲುವೆ ಮೇಲೆ ಕಟ್ಟಿರೋ ಒಂದು ಇಲ್ಲಿಗಲ್ ಅಪಾರ್ಟ್ಮೆಂಟು, ಅದನ್ನು ಕಟ್ಟೋದಕ್ಕೆ ಪರ್ಮಿಷನ್ನು ಇಲ್ಲ, ಪ್ಲಾನ್ಗೆ ಅಪ್ರೂವಲು ಇಲ್ಲ. ಸಣ್ಣ ರೋಡಲ್ಲಿ ದೊಡ್ಡ ಬಿಲ್ಡಿಂಗ್ ಕಟ್ಟಿ ಅದ್ರಲ್ಲಿ 35 ಮನೆ ಮಾಡಿ 30 ಫ್ಲಾಟ್ನ ಮಾರಾಟನೂ ಮಾಡಿಬಿಟ್ಟವ್ರೆ. ತಕ್ಕಂಡು ಬಾಯ್ ಬಡ್ಕೋಬೇಕಾದವರೆಲ್ಲ ವೀರ ಕನ್ನಡಿಗರು. ನೀಟಾಗಿ ತಲೆ ಸವರಿ ಟವಲ್ ಗೊಬ್ಬರ ಹಾಕಿರೋದು ಕೇರಳದ ಮಲಯಾಳಿ. ನಮ್ಮ ಜನ ಹಿಂಗೆ ಬೋಳಿಸ್ತೀವಿ ಅಂತ ಯಾರು ಬಂದರೂ ತಲೆ ಕೊಡ್ತಾರೆ. ನೋಡಿ, ಈ ಅಪಾರ್ಟ್ಮೆಂಟ್ ಇದೆಯಲ್ಲ, ಇದು ನಾಗರಬಾವಿಯಲ್ಲಿರೋ ಒಂದು ಸಣ್ಣ ಗಲ್ಲಿ ಒಳಗೆ ಕಟ್ತಿರೋದು. ಇದನ್ನ ಕಟ್ಟಿಸ್ತಿರೋ ಮಹಾಶಯನ ಹೆಸರು ಖಾತಿಂಗ್ ಕುನ್ನುಮಲ್ಲು ಅಂತ, ಕೇರಳದ ಮಲಯಾಳಿ. ಈ ಅಪಾರ್ಟ್ಮೆಂಟ್ಗೆ ಪ್ಲಾನು ಇಲ್ಲ, ಪರ್ಮಿಷನು ಇಲ್ಲ. 5 ಫ್ಲೋರ್ ಕಟ್ಟಿ ಅದನ್ನು 35 ಮನೆ ಮಾಡೋರೆ. ಇಂಥ ಬಿಲ್ಡಿಂಗ್ ಕಟ್ಟಿದ್ರೆ ಸುತ್ತ ಒಂದು ಆಂಬುಲೆನ್ಸು, ಫೈರ್ ಇಂಜಿನ್ ಹೋಗುವಷ್ಟು ಸೆಟ್ ಬ್ಯಾಕ್ ಜಾಗ ಅಂತ ಬಿಡಬೇಕು. ಇವ್ರು ಅರ್ಧ ಅಡಿ ಬಿಡ್ದಂಗೆ ಕಟ್ಟವ್ರೆ. ಅದೆಲ್ಲ ಇರಲಿ, ರಾಜಕಾಲುವೆ ಪಕ್ಕದಲ್ಲಿ ಹರಿತಿದ್ರೆ ಇಂತಿಷ್ಟು ಬಫರ್ ಜೋನು ಅಂತ ಹೇಳ್ಬಿಟ್ಟು ಜಾಗ ಬಿಟ್ಟು ಬಿಲ್ಡಿಂಗ್ ಕಟ್ಟಬೇಕು. ಇವ್ರು ಜಾಗ ಬಿಡೋದಿರಲಿ, ಅದನ್ನೇ ಮುಚ್ಚಿಬಿಟ್ಟು ಅದ್ರ ಮೇಲೆ ಬಿಲ್ಡಿಂಗ್ ಕಟ್ಬಿಟ್ಟವ್ರೆ. ಹಿಂಗಿರೋ ಅಧ್ವಾನದ ಅಪಾರ್ಟ್ಮೆಂಟ್ಗೆ ಬೆಸ್ಕಾಂನವರು ಕರೆಂಟ್ ಹೆಂಗೆ ಕೊಡ್ತಾರೆ, ನೀರು ಮೋರಿ ಕನೆಕ್ಷನ್ ಎಲ್ಲಿ ಸಿಗುತ್ತೆ, ಇದರಲ್ಲಿ ಜನ ಹೆಂಗೆ ವಾಸ ಮಾಡೋಕ್ಕಾಗುತ್ತೆ ಅಂದರೆ, ಈ ಆಸಾಮಿಗಳು ಆಲ್ರೆಡಿ 30 ಬಕ್ರಾಗಳನ್ನ ಹಿಡಿದು 30 ಫ್ಲಾಟ್ ಸೇಲು ಮಾಡಿಬಿಟ್ಟವ್ರೆ. ಡಾಕ್ಯುಮೆಂಟೇ ಸರಿ ಇಲ್ಲ ಅಂದಮೇಲೆ ಸೇಲ್ ಹೆಂಗೆ ಮಾಡೋಕ್ಕಾಗುತ್ತೆ ಹೇಳಿ. ಇವರು ಎಂಥ ಚಾಲಾಕಿಗಳು ಅಂದರೆ, ಸಿಕ್ಕಿರೋ ಬಕ್ರಾಗಳಿಗೆ ಅಗ್ರಿಮೆಂಟು GP ಅಂತ ಮಾಡ್ಕೊಟ್ಬಿಟ್ಟು ರಿಜಿಸ್ಟರ್ ಆಮೇಲೆ ಮಾಡ್ಕೊಡ್ತೀವಿ ಅಂತ ಪೊಟ್ಟಿ ಕಟ್ಟವ್ರೆ. ಇವುಗಳು ಅವ್ರು ಹೇಳಿರೋದನ್ನೆಲ್ಲ ನಂಬ್ಕೊಂಡು ದುಡ್ಡು ತಗೊಂಡೋಗಿ ಕೊಟ್ಬಿಟ್ಟು ಸುಮ್ಮನೆ ಆಗವ್ರೆ. ಅಲ್ಲ ಕಣ್ರಿ, ಸಾಮಾನ್ಯ ಜನ ಸಣ್ಣ ಪುಟ್ಟ ವೈಲೇಷನ್ ಮಾಡಿದ್ರೆ ಬಿಲ್ಡಿಂಗ್ ಹತ್ರ ಬಂದು ಬಾಯ್ ಬಡ್ಕೊಂಡು ದುಡ್ಡು ಕೊಟ್ಟ ಮೇಲೆ ಬಾಯಿ ಮುಚ್ಕೊಂಡು ಕಾರ್ಪೊರೇಷನ್ ಇಂಜಿನಿಯರ್ಗಳು ಕಣ್ಣಿಗೇನು ಕಸ ಬಿದ್ದಿದ್ಯಾ ಅಂತ ಅಂದರೆ, ಇಂಥ ಅಧ್ವಾನಗಳು ಕಾಣಿಸೇ ಇಲ್ವಾ ಅಂತ ಅಂದರೆ, ಕಸ ಬಿದ್ದಿರೋದು ಕಣ್ಗಲ್ಲ, ಹೊಟ್ಟೆಗೆ. ಕಸ ತಿಂದಮೇಲೆ ಕಣ್ಣಲ್ಲಿ ಕಾಣಿಸ್ತವೆ ಹೇಳಿ. ಬೆಂಗಳೂರು ಸಿಟಿ ಪ್ಲಾನಿಂಗ್ ಈ ಮಟ್ಟಿಗೆ ಎಕ್ಕುಟ್ಟು ಹೋಗೋದಕ್ಕೆ ರೀಸನ್ನೇ ಈ ಆಫೀಸರ್ಗಳು ಕಣ್ರಿ. ಅವ್ರನ್ನ ಎಡ್ಡಗಿದ್ದಿದ್ರೆ ಕೇರಳದಿಂದ ಇಲ್ಲಿಗೆ ಬಂದು ಮನ್ಸಿಗೆ ಬಂದ ಬಿಲ್ಡಿಂಗ್ ಕಟ್ಟೋದಕ್ಕೆ ಆಗ್ತಿತ್ತ ಹೇಳಿ. ಅವ್ರು ಹೆಂಗೋ ಕಟ್ಬಿಟ್ಟು ಮಾರ್ಬಿಟ್ಟು ಹೋಗ್ಬಿಡ್ತಾರೆ. ಇಲ್ಲಿದ್ದು ಸಾಯ್ಬೇಕಾಗಿರೋದು ನಮ್ಮ ಜನ ಅಲ್ವಾ, ಅವ್ರು ಅನುಭವಿಸ್ತಾರೆ ಅಷ್ಟೇ. ಈಗಲೂ ಕಾಲ ಮಿಂಚಿಲ್ಲ. ಕಣ್ಣಿನ ನರ ವೀಕ್ ಆಗಿದ್ರೆ ಒಂದು ಮಾತ್ರೆ ನುಂಗ್ಬಿಟ್ಟು GB ಅಧಿಕಾರಿಗಳು ಎದ್ದೋಗಿ ನೋಡ್ರಿ. ರಾಜಕಾಲುವೆ ತೆರವು ಮಾಡಿಸ್ರಿ, ಪ್ಲಾನ್ ಇಲ್ದಿದ್ರೆ ಬಿಲ್ಡಿಂಗ್ ಡೆಮಾಲಿಷನ್ ಮಾಡಿಸ್ರಿ, ನೀಟಾಗಿ ಕಟ್ಸೋದಕ್ಕೆ ಕೇಳಿ. ನಿಮ್ಮ ತೆವಲಿಗೆ ನಾಳೆ ಅಮಾಯಕ ಜನಗಳನ್ನ ಬೀದಿಗೆ ತಂದು ನಿಲ್ಲಿಸ್ಬೇಡಿ. ಕರ್ಮ ಏನು ಅಂದರೆ, ಸಿಟಿ ಪ್ಲಾನಿಂಗ್ಗೆ ಅಂತ ಒಂದು ಡಿಪಾರ್ಟ್ಮೆಂಟು, ರಾಜಕಾಲುವೆ ಒತ್ತುವರಿ ನೋಡ್ಕೊಳ್ಳೋದಕ್ಕಿಂತ ಹೇಳ್ಬಿಟ್ಟು ಒಂದು ಡಿಪಾರ್ಟ್ಮೆಂಟು, GBAನಲ್ಲಿ AE, AEE, CE ಹೀಗೆ ಡಜನ್ಗಟ್ಟಲೆ ಆಫೀಸರ್ಸ್ ಎಲ್ಲ ಇದ್ರು. ಅವ್ರಿಗೆಲ್ಲ ಲಕ್ಷ ಸಂಬಳ ಬೇರೆ. ಇವರೆಲ್ಲ ಏನು ಮಾಡ್ತಿರ್ತಾರೆ ಅಂತಲೇ ಗೊತ್ತಾಗೋದಿಲ್ಲ. ಕಟ್ಟಬೇಕಾದ್ರೆ ಬಂದು ಹೋಗಿ ನಿಲ್ಸಿದ್ರೆ ಇಂಥ ಅಧ್ವಾನಗಳಾಗೋ ತಪ್ಪುತ್ತಪ್ಪ. ಈ ಬೆಸ್ಕಾಂನವರು ಯಾವುದೇ ಕಾರಣಕ್ಕೂ ಇಂಥ ಬಿಲ್ಡಿಂಗ್ಗಳಿಗೆ ಕರೆಂಟ್ ಕೊಡಬಾರ್ದು ಕಣ್ರಿ. ಅವಾಗಲಾದ್ರೆ 2,000 ಬಿಲ್ಡಿಂಗ್ ಕಟ್ಟಿ ಕೈ ತೊಳ್ಕೊಂಡು ಎದ್ದು ಹೋಗೋರು ಕಮ್ಮಿ ಆಗ್ತಾರೆ. ನಮ್ಮ ಜನಕ್ಕೆ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ ಬಿಡಿ. ಫ್ಲಾಟು ಕಮ್ಮಿ, ರೇಟು ಅಂದರೆ ಆ ಫ್ಲಾಟ್ ಕಟ್ತಿರೋದು ಯಾರು, ಹೆಂಗೆ ಕಟ್ತವ್ರೆ, ಎಲ್ಲಿ ಕಟ್ತವ್ರೆ, ಸೆಟ್ ಬ್ಯಾಕ್ ಬಿಟ್ಟವ್ರ, ಆ ಬಿಲ್ಡಿಂಗ್ಗೆ ಪ್ಲಾನ್ ಅಪ್ರೂವಲ್ ಆಗಿದೆಯಾ, ಬಿಲ್ಡಿಂಗ್ ಕಟ್ಟೋದಕ್ಕೆ ಪರ್ಮಿಷನ್ ಇದೆಯಾ, ಅಲ್ಲಿ ಕೆರೆ ಇದೆಯಾ, ರಾಜಕಾಲುವೆ ಇದೆಯಾ, ಡಾಕ್ಯುಮೆಂಟ್ ಸರಿ ಇದೆಯಾ, ನಮಗೆ ರಿಜಿಸ್ಟರ್ ಮಾಡ್ಕೊಳಕ್ಕೆ ಆಗುತ್ತಾ ಇಲ್ವಾ, ಏನು ಯೋಚನೆ ಮಾಡಲ್ಲ. ಅಡ್ವಾನ್ಸ್ ಕೊಡ್ತಿರೋದೇ ಬುಕ್ ಮಾಡ್ತಿರೋದೆ. ಕರ್ಮ ಕಣ್ರಿ.